ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಭವ್ಯ ಮಾರುತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮದುವೆ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಮಾಡೋ ಥರ ತರಕಾರಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಬೇಳೆನ ವಾಶ್ ಮಾಡಿಕೊಂಡು ನೀಟಾಗಿ 2 ಟೊಮೊಟೊನ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಬೇಯೋಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸೈಡಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಸೆಂಬೆಕಾಯಿ ಅಂತ. ಅದು ನಮ್ಮ ತೋಟದಲ್ಲೇ ಬಿಟ್ಟಿತ್ತು, ಚೆನ್ನಾಗಿರುತ್ತೆ. ಅದರಲ್ಲಿ ಜಾಸ್ತಿ ಇದ್ದರೆ ಬಸ್ಸಾರು ಕೂಡ ಮಾಡ್ತಾರೆ. ನಾನು 1-2-3 ಇತ್ತು ಅಂತ ಹೇಳ್ಬಿಟ್ಟು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ. 2 ನುಗ್ಗೆಕಾಯಿ ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು, 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ ಜಾಸ್ತಿ ಹೊತ್ಬಿಟ್ರೆ ಅಂತ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಸಿಪ್ಪೆನ ತೆಗಿಯಲ್ಲ, ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ತೀನಿ. ಸಾಂಬಾರಲ್ಲಿ ತಿನ್ನಬೇಕಾದ್ರೆ ಸಿಪ್ಪೆ ಈಸಿಯಾಗಿ ರಿಮೂವ್ ಆಗುತ್ತೆ. ನಾವು ಅದನ್ನು ಪೀಲ್ ಮಾಡೋಕ್ಕೆ ಹೋದರೆ ಎಕ್ಸ್ಟ್ರಾ ಆಲೂಗಡ್ಡೆ ಎಲ್ಲ ಅದರಲ್ಲಿ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ಈಗ ಒಂದು ಪಾತ್ರೆಗೆ ನೀರು ಹಾಕಿ ತರಕಾರಿ ಮುಳುಗೋವಷ್ಟು ತರಕಾರಿನ ಒಂದು ಸೈಡು ಬೇಯಕ್ಕೆ ಇಡ್ತೀನಿ. ಯಾಕಂದರೆ ನುಗ್ಗೆಕಾಯಿ ಎಲ್ಲನ ತುಂಬ ಸ್ಪ್ಲಿಟ್ ಆಗಿಬಿಡುತ್ತೆ ನಾವು ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಟ್ರೆ. ಅದಕ್ಕೆ ನಾನೊಂಚೂರು ಉಪ್ಪು ಹಾಕ್ಬಿಟ್ಟು ಇಲ್ಲಾಂದರೆ ಹಾಗೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಇನ್ನು ಇಲ್ಲಿ ಮಸಾಲೆಗೆ ನಾನು ಫಸ್ಟು ಒಂದು ಮುಷ್ಟಿಯಷ್ಟು ಧನಿಯಾನ ಹುರ್ಕೊಂಡು ಕೆಂಪಗಾಗಂಗೆ ಎತ್ತಿಟ್ಕೊತೀನಿ. ಒಂದೊಂದನ್ನೇ ಈ ಥರ ಡ್ರೈ ರೋಸ್ಟ್ ಮಾಡ್ತೀನಿ. ಧನಿಯಾ ಆದಮೇಲೆ ಸ್ವಲ್ಪ ಮೆಂತ್ಯ ಕಾಳು ಮತ್ತು ಮೆಂತ್ಯ ಆದಮೇಲೆ ಜೀರಿಗೆ 1 ಸ್ಪೂನು, ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಬೇಕು. ನಾನು ಇಲ್ಲಿ ಕಾಳು ತಗೊಂಡಿದ್ದರಿಂದ ಅದು ಸ್ಪ್ಲಿಟ್ ಆಗಿಲ್ಲ, ಸೊ 1 ಸ್ಪೂನ್ ಹಾಕಿದ್ರೆ ಅದು 2 ಸ್ಪೂನ್ಗೆ ಈಕ್ವಲ್ಲು. ಅದಾದಮೇಲೆ 5 ಲವಂಗ, ಅರ್ಧ ಸ್ಪೂನ್ ಮೆಣಸು, ಸ್ವಲ್ಪ ಚಕ್ಕೆ ಮತ್ತು 1 ಸ್ಪೂನ್ನಷ್ಟು ಪಾಪಿ ಸೀಡ್ಸ್ ತೊಗೊಂಡಿದ್ದೀನಿ, ಗಸಗಸೆ. ಅದಾದಮೇಲೆ 4 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು 5-6 ಖಾರಕ್ಕೆ ತಕ್ಕಂಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಮೆಣಸಿನ್ಕಾಯಿ ತಗೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ಎಣ್ಣೆಲಿ ಹಾಕಿ ರೋಸ್ಟ್ ಮಾಡ್ಕೊತಾರೆ, ಆಗ ತಾನೇ ಬಳಸಿ ಮುಗಿಸೋ ಹಾಗಿದ್ರೆ ಹಾಕ್ಕೊಂಡ್ರೆ ಓಕೆ, ಪರವಾಗಿಲ್ಲ. ಕೆಲವೊಬ್ಬರು ಕೊಬ್ಬರಿನೂ ಇವಾಗಲೇ ಹುರ್ಕೊಂಡ್ಬಿಡ್ತಾರೆ. ನಾನು ಪೌಡರ್ನ 1-2 ಟೈಮ್ಗೆ ಆಗೋವಷ್ಟು ಎತ್ತಿಟ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹುರ್ಕೊತಾ ಇದ್ದೀನಿ. ಈಗ ಅಷ್ಟು ಡ್ರೈ ರೋಸ್ಟ್ ಮಾಡಿರೋ ಅಷ್ಟು ಮಸಾಲೆಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ಕೋರ್ಸ್ ಪೌಡರಾಗಿ, ನುಣ್ಣಗೆ ಆಗೋದಿಲ್ಲ ಅದು, ಸ್ವಲ್ಪ ಕೋರ್ಸ್ ಪೌಡರಾಗಿ ರುಬ್ಕೊತೀನಿ. ನೋಡಿ ಈ ಥರ ಇರುತ್ತೆ. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ರೇಟ್ ಕೇಳಿದ್ರೆ ಭಯ ಆಗುತ್ತೆ ಯೂಸ್ ಮಾಡೋಕ್ಕೆ. ಇನ್ನು ಗ್ರೈಂಡ್ ಮಾಡಿದ್ದನ್ನು ಎತ್ತಿಟ್ಕೊಂಡು ಈ ಕಡೆ ಸೈಡಲ್ಲಿ ನಾನು ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಅಂತ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ದು ಶುಂಠಿ ಮತ್ತು ಕಾಯಿ ತುರಿ, ಆಮೇಲೆ ಈ ಸೈಡಲ್ಲಿ ಕಾಣ್ತಾ ಇರೋದು ಅದು ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಕರಿಬೇವನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬೈ ದ ಟೈಮ್ ನಾನು ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿರೋ ಮಸಾಲ ಪುಡಿನೂ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಹೊಡೆದಿರುತ್ತೆ. ತಣ್ಣಗಾದ್ಮೇಲೆ ಅದರಲ್ಲಿಂದ ಒಂದು ಸ್ವಲ್ಪ ಬೇಳೆ ಮತ್ತು ಆ ಟೊಮೊಟೊನೂ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಒಗ್ಗರಣೆಗೆ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 1 ಟೀ ಸ್ಪೂನ್ನಷ್ಟು ತುಪ್ಪನ ಹಾಕ್ಬೋದು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಎಷ್ಟನ್ನು ಹಾಕಿ, ಬೇಕು ಅಂದರೆ ಬೇಡಗೆ ಮೆಣಸಿನ್ಕಾಯಿನೂ ಹಾಕ್ಬೋದು ನೀವು. ಒಗ್ಗರಣೆ ಕಾದ ನಂತರ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ಮಸಾಲನ ಹಾಕಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಬೇಳೆನೂ ಇರಿಸ್ಕೊಂಡಿರ್ತೀವಿ. ಆ ಬೇಳೆ ಮತ್ತು ಹುಣಸೆಹಣ್ಣಿನ ರಸ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ಜೊತೆಗೆ ಆಲೂಗಡ್ಡೆ ನೀರಲ್ಲಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಈ ಥರ ಕುದಿ ಬಂದಾಗ ಆವಾಗ ತಿರುವಿ ನೋಡ್ತಾ ಇರಬೇಕು. ಸ್ವಲ್ಪ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಎಲ್ಲ ಸರಿಗಿದೆಯಾ ಅಂತ ನೋಡಿಕೊಂಡ್ರೆ ತರಕಾರಿ ಸಾಂಬಾರು ರೆಡಿ.